ಬೇರೆ ಯಾರಿಗಲ್ಲದೆ ಇದ್ರೂ ನನಗನ್ನಿಸುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆಯಲ್ಲ, ಅಲ್ಲಿರುವ ಅಧಿಕಾರಿಗಳಿಗೆ ಅವರು ಬಂದಾಗ ವರ್ಷಕ್ಕೊಂದು ಸರಿ ಆದರೂ ಒಂದು ಸಾಂಸ್ಕೃತಿಕ ಶಿಬಿರ ಏರ್ಪಡಿಸ್ಬೇಕು ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಅವರು ಎಂಥವ್ರ ಜೊತೆ ಅವರು ಸಂವಾದ ನಡೆಸ್ತಾರೆ. ಲಲಿತ ಕಲಾ ಅಕಾಡೆಮಿ ಇರುತ್ತೆ, ಸಾಹಿತ್ಯ ಅಕಾಡೆಮಿ ಇರುತ್ತೆ, ನಾಟಕ ಅಕಾಡೆಮಿ ಇರುತ್ತೆ, ಸಂಗೀತ ನೃತ್ಯ ಅಕಾಡೆಮಿ ಇರುತ್ತೆ, ಶಿಲ್ಪಕಲಾ ಅಕಾಡೆಮಿ ಇರುತ್ತೆ. ಈ ವಿವಿಧ ಅಕಾಡೆಮಿಗಳಿದಾವಲ್ಲ, ಇವುಗಳಿಗೆ ಬರೀ ರಿಜಿಸ್ಟ್ರಾರ್ ನೋಡಿಕೊಂಡ್ರೆ ಸಾಲದು. ಈ ಎಲ್ಲ ಅಧಿಕಾರಿಗಳು ಕಲೆಯ ವಿವಿಧ ಪ್ರಕಾರಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದರಿಂದ, ಮತ್ತು ಅನೇಕ ಜನಪದ ಕಲಾವಿದರು ಬರ್ತಾರೆ, ಜಾನಪದ ಅಕಾಡೆಮಿ ಇದೆ ಇಲ್ಲಿ. ವಿಶೇಷ ಒಂದು ಸರಿ ಒಂದು ಕಚೇರಿಯಲ್ಲಿ ನಿವೃತ್ತರಾಗಿ ಹೋದ್ಮೇಲೆ ತಮ್ಮ ಅಧಿಕಾರಿಗಳನ್ನು ಜ್ಞಾಪಿಸ್ಕೊಂಡು ಈ ಸಮಾರಂಭಕ್ಕೆ ಬರೋದಿದೆಯಲ್ಲ, ಅದು ಬಹಳ ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ಬಂದಿರತಕ್ಕಂಥ ಅನೇಕರು ಇಲ್ಲಿದ್ದಾರೆ. ಹಾಗಾಗಿ ಈ ಸಮಾರಂಭ ಭಾಳ ಅಪರೂಪದ ಸಮಾರಂಭ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇದನ್ನು ಆಗಮಾಡಿದಂತಹ ಅವಿರತ ಪುಸ್ತಕದ ಗೆಳೆಯ ಹರೀಶ್ ಮತ್ತು ಅವರ ತಂಡದವರಿಗೆ ಮೊದಲು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೋಗಿಲ ಸಿದ್ದರಾಜು ಮಾತಾಡ್ತಾ ಮಲ್ಲಿಕಾರ್ಜುನ ಸ್ವಾಮಿಯವರು ಮೈಸೂರಿಗೆ ಹೋದರೂ ಸಂಕೋಚ ಬಿಟ್ಟಿಲ್ಲ ಅಂದರು. ಅಂದರೆ ಯಾವ ಊರಿಗೆ ಹೋದರೂ ಸಂಕೋಚ ಬಿಡಬಾರ್ದು. ಏಕೆಂದರೆ ಒಂದೂರಲ್ಲಿ ಸಂಕೋಚ ಇಟ್ಕೊಂಡು ಇನ್ನೊಂದೂರಲ್ಲಿ ಸಂಕೋಚ ಇಟ್ಕೋಬಾರ್ದು ಅಂತ ನಾವು ಭಾವಿಸ್ಬಾರ್ದು. ಯಾಕೆ ನಮಗೆ ಸಂತೋಷ ಆಗುತ್ತೆ ಅಂದರೆ, ಎಲ್ಲ ಅಧಿಕಾರಿಗಳು ನಿವೃತ್ತರಾದಾಗ ಸಂತೋಷ ಆಗುತ್ತೆ ಅನೇಕರಿಗೆ. ಸದ್ಯ ನಿವೃತ್ತರಾದ್ರಲ್ಲಪ್ಪ ಅಂತ ಸಂತೋಷ ಆಗೋದುಂಟು. ಆದರೆ ಆ ಥರದ ಸಂತೋಷ ಅವರು ನಿವೃತ್ತರಾಗ್ತಿರೋ ಸಂದರ್ಭದಲ್ಲಿ ಅವರನ್ನು ಒಂದು ರೀತಿ ಗೌರವದಿಂದ ಕಳಿಸ್ಕೊಡ್ಬೇಕು ಅನ್ನೋಂಥ ಭಾವನೆ ಯಾಕೆ ಬರುತ್ತೆ ಅಂತಂದರೆ, ಒಬ್ಬ ಅಧಿಕಾರಿಗೆ ಇರಬೇಕಾಗಿರುವಂತಹ ನಿಷ್ಠೆ ಮತ್ತು ಸಂಕೋಚ ಬಹಳ ಮುಖ್ಯವಾದ್ದು. ಆ ಸಂಕೋಚ ನಮಗೆ ಏನೇನೋ ಕಲಿಸ್ತಾ ಹೋಗುತ್ತೆ. ಸಂಕೋಚ ಇಲ್ಲದೇ ಇದ್ದರೆ ದರ್ಪ ಬರುತ್ತೆ, ಅಹಂಕಾರ ಬರುತ್ತೆ. ಇವರ ಮನೆ ಹೆಸರು ಮೈಸೂರಲ್ಲಿ ಅಕ್ಕರೆ ಅಂತ. ನಾನು ಆ ಮನೆಗೆ ಹೋಗಿದ್ದೀನಿ, ಅವ್ರ ಮನೇಲಿ ಊಟ ಮಾಡಿದ್ದೀನಿ. ನಾನು ಆ ಅನ್ನದ ಋಣಕ್ಕಾಗಿ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ತಬ್ಬವಸ್ಬೇಡಿ ಯಾರನ್ನು. ಆದರೆ ಅಕ್ಕರೆ ಅನ್ನೋ ಹೆಸರಿದೆಯಲ್ಲ, ಅದು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬಹಳ ಹೊಂದುತ್ತೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಅಕ್ಕರೆಯ ಮನುಷ್ಯ. ಅವರು ಕೆಲಸ ಮಾಡ್ತಿದ್ದಾಗ ನಾನು ಅನೇಕ ಸಂದರ್ಭಗಳಲ್ಲಿ ಅದನ್ನು ಗಮನಿಸಿದ್ದೀನಿ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗಿನಿಂದ ಕನ್ನಡ ಸಂಸ್ಕೃತಿ ಇಲಾಖೆಯ ಜೊತೆಗೆ ಹೆಚ್ಚು ನಿಕಟ ಸಂಬಂಧ. ಅದಕ್ಕಿಂತ ಮುಂಚೆ ಅಕಾಡೆಮಿ ಅಧ್ಯಕ್ಷ ಆಗಿದ್ದೆ. ಅಲ್ಲಿಂದನೂ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೊತೆಗೆ ನಿಕಟ ಸಂಬಂಧವನ್ನು ಇಟ್ಕೊಂಡು ಬಂದಿರತಕ್ಕಂಥವನು. ಇಲ್ಲಿರುವ ಅಧಿಕಾರಿಗಳು ಅಷ್ಟೇ ಅಲ್ಲ, ಒಬ್ಬ ಜವಾನ್ನಿಂದ ಹಿಡಿದು ಎಲ್ಲರನ್ನೂ ನಾನು ಬಲ್ಲೆ, ನಿಜ ಹೇಳೋದಾದರೆ. ಮತ್ತು ಹೆಚ್ಚು ಪ್ರೀತಿ ಅವ್ರ ಬಗ್ಗೆನೇ ಇದ್ದಿದ್ದು ನನಗೆ. ಅಂಥವರನ್ನು ಬಲ್ಲವನು ನಾನು. ಅದೆಲ್ಲದರ ನಡುವೆನೇ ಮಲ್ಲಿಕಾರ್ಜುನ ಸ್ವಾಮಿಯವರಂತಹ ಒಬ್ಬ ಸಾಂಸ್ಕೃತಿಕ ಕಾಳಜಿಯ ಅಧಿಕಾರಿಯ ಅಗತ್ಯ ಸಂದರ್ಭದಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಅಕ್ಕರೆಯ ಮನುಷ್ಯ ಅಂದರೆ ನಿಜವಾಗೂ ಅಕ್ಕರೆಯ ಮನುಷ್ಯನೇ. ಯಾವತ್ತೂ ಒಬ್ಬ ಅಧಿಕಾರಿ ಕೂತಿದ್ದಾಗ ಯಾರಾದರೂ ಕಚೇರಿಗೆ ಬಂದರೆ ಮೊದಲು ಕೂತ್ಕೊಳ್ಳಿ ಅಂತ ಹೇಳಬೇಕು. ಅನೇಕರು ಕೂತ್ಕೊಳ್ಳಿ ಅಂತಲೂ ಹೇಳೋದಿಲ್ಲ. ಯಾಕೆಂದರೆ ಕುರ್ಚಿ ಇವ್ರದ್ದೇನಲ್ಲ, ಅದು ಜನಗಳು ಕೊಟ್ಟಿರೋ ಕುರ್ಚಿ. ಕೂರಿಸಿ ಆಮೇಲೆ ಅವರ ಅಹವಾಲನ್ನು ಕೇಳಬೇಕು. ಆ ಕೆಲಸ ಮಾಡ್ತಾ ಇರತಕ್ಕಂಥ ಕೆಲವು ಅಧಿಕಾರಿಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಸಹ ಒಬ್ಬರು. ಹಾಗಾಗಿ ನನಗೆ ಅವರ ಬಗೆಗೆ ವಿಶೇಷವಾದಂತಹ ಪ್ರೀತಿ ಇದೆ. ನಿಧಾನವಾಗಿ ಚಪ್ಪಾಳೆ ತಟ್ತಿದ್ದಾರೆ, ಯಾಕೋನೋ ತಟ್ಟದಿದ್ದರೆ ತಟ್ಟಿ, ಇಲ್ದಿರು ಸುಮ್ಮನೆ ಇರಿ. ಚಪ್ಪಾಳೆ ತಟ್ಟಲೇಬೇಕು ಅಂತ ಏನಿಲ್ಲ. ಏಕೆಂದರೆ ಅನೇಕರು ನಿರೂಪಣೆ ಮಾಡೋರು ಚಪ್ಪಾಳೆ ತಟ್ಟಿ ಚಪ್ಪಾಳೆ ಬಲವಂತವಾಗಿ ತಟ್ಟೋದಲ್ಲ. ನಮ್ಮ ಜನ ಬಹಳ ಬುದ್ಧಿವಂತರು. ಅವ್ರ ಮನಸ್ಸಿಗೆ ತಟ್ಟಿದರೆ ಚಪ್ಪಾಳೆ ತಟ್ತಾರೆ, ಅವ್ರಿಗೆ ಮನಸ್ಸಿಗೆ ತಟ್ಟಿದ್ರೆ ಸುಮ್ಮನೆ ಇರ್ತಾರೆ, ಅಷ್ಟೇನೇ. ಅದು ಬಹಳ ಸರಳವಾದಂಥ ಸತ್ಯ ಅದು. ಆದರೆ ಮಲ್ಲಿಕಾರ್ಜುನ ಸ್ವಾಮಿಯವರಲ್ಲಿದ್ದ ಸಾಂಸ್ಕೃತಿಕ ಕಾಳಜಿ ಇದೆಯಲ್ಲ, ಅದು ವಿಶೇಷವಾದ್ದು ಅಂತ. ನನಗೆ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ, ಖಾಸಗಿ ಅಧಿಕಾರಿಗಳಿಗೆ ಅಲ್ಲ ಅಂತ ಅಲ್ಲ ನಾನು ಹೇಳೋದು, ಯಾವುದೇ ಅಧಿಕಾರಿಗಳಿಗೆ ಒಂದು ಸಾಂಸ್ಕೃತಿಕ ಕಾಳಜಿಯ ಅಗತ್ಯ ಇರುತ್ತೆ. ಯಾರಿಗೆ ಸಾಂಸ್ಕೃತಿಕ ಕಾಳಜಿಯ ಅಗತ್ಯ ಇರುತ್ತೆ ಅವರು ಜೀವನವನ್ನು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ, ಜನಗಳನ್ನು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ವಿಶೇಷವಾಗಿ ತಮ್ಮ ಎದುರುಗಡೆ ಇರೋ ಕಡತಗಳನ್ನು ನೋಡುವ ದೃಷ್ಟಿಕೋನವೂ ಬೇರೆ ಆಗುತ್ತೆ. ಕಡತ ಅಂತ ಅಂದರೆ ಕೇವಲ ಜಡವಾದದ್ದು ಅಂತ ಭಾವಿಸ್ಕೊಳ್ಳೋದಿಲ್ಲ. ಆ
ಆ ಕಡತವನ್ನು ಕುರಿತು ಅದರ ಜೊತೆ ಒಂದು ಮಾನವೀಯ ಸಂವಾದವನ್ನು ನಡೆಸೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಅಧಿಕಾರಸ್ಥರ ಒಳಗಡೆ ಒಂದು ಅಕ್ಕರೆ ಇರಬೇಕು ಮತ್ತು ಸಾಂಸ್ಕೃತಿಕವಾದಂತಹ ಒಂದಷ್ಟು ತಿಳುವಳಿಕೆ ಇರಬೇಕು. ಬೇರೆ ಯಾರಿಗಲ್ಲದೆ ಇದ್ರೂ ನನಗನ್ನಿಸುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆಯಲ್ಲ, ಅಲ್ಲಿರುವ ಅಧಿಕಾರಿಗಳಿಗೆ ಅವರು ಬಂದಾಗ ವರ್ಷಕ್ಕೊಂದು ಸರಿ ಆದರೂ ಒಂದು ಸಾಂಸ್ಕೃತಿಕ ಶಿಬಿರ ಏರ್ಪಡಿಸ್ಬೇಕು ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಅವರು ಎಂಥವ್ರ ಜೊತೆ ಅವರು ಸಂವಾದ ನಡೆಸ್ತಾರೆ. ಲಲಿತ ಕಲಾ ಅಕಾಡೆಮಿ ಇರುತ್ತೆ, ಸಾಹಿತ್ಯ ಅಕಾಡೆಮಿ ಇರುತ್ತೆ, ನಾಟಕ ಅಕಾಡೆಮಿ ಇರುತ್ತೆ, ಸಂಗೀತ ನೃತ್ಯ ಅಕಾಡೆಮಿ ಇರುತ್ತೆ, ಶಿಲ್ಪಕಲಾ ಅಕಾಡೆಮಿ ಇರುತ್ತೆ. ಈ ವಿವಿಧ ಅಕಾಡೆಮಿಗಳಿದಾವಲ್ಲ, ಇವುಗಳಿಗೆ ಬರೀ ರಿಜಿಸ್ಟ್ರಾರ್ ನೋಡಿಕೊಂಡ್ರೆ ಸಾಲದು. ಈ ಎಲ್ಲ ಅಧಿಕಾರಿಗಳು ಕಲೆಯ ವಿವಿಧ ಪ್ರಕಾರಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದರಿಂದ, ಮತ್ತು ಅನೇಕ ಜನಪದ ಕಲಾವಿದರು ಬರ್ತಾರೆ, ಜಾನಪದ ಅಕಾಡೆಮಿ ಇದೆ ಇಲ್ಲಿ, ಹವ್ಯಾಸಿ ಕಲಾವಿದರು ಬರ್ತಾರೆ, ವೃತ್ತಿ ರಂಗಭೂಮಿಯವರು ಬರ್ತಾರೆ. ಕಲಾವಿದರು ಮತ್ತು ಸಾಹಿತಿಗಳು ಮತ್ತು ಸಾಂಸ್ಕೃತಿಕ ಪ್ರತಿನಿಧಿಗಳ ಜೊತೆ ವ್ಯವಹರಿಸಬೇಕಾದ್ರೆ ಅಧಿಕಾರಿಗಳಿಗೆ ಒಂದಷ್ಟು ಸಾಂಸ್ಕೃತಿಕವಾದಂಥ ತಿಳುವಳಿಕೆ ಇರಬೇಕಾಗಿರುತ್ತೆ. ಕರ್ನಾಟಕದಲ್ಲಿ ಏನಿದೆ ಅಂತಲಾದರೂ ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಒಂದು ವರ್ಷಕ್ಕಾದರೂ ಒಂದು ಶಿಬಿರ ಇದೆಯಲ್ಲ ಇಲ್ಲಿರೋ ಅಧಿಕಾರಿಗಳಿಗೆ ಏರ್ಪಡಿಸೋದಿದೆಯಲ್ಲ, ಅದು ಬಹಳ ಅಗತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಶಿಬಿರದಿಂದಲೇ ಎಲ್ಲವೂ ಆಗಿಬಿಡುತ್ತೆ ಅಂತ ಅಲ್ಲ. ಕಡೆ ಪಕ್ಷ ಕರ್ನಾಟಕದಲ್ಲಿ ಏನಿದೆ ಅನ್ನೋದು ಬೇರೆಯವ್ರಿಗೆ ವಿಧಾನಸೌಧರಿಗೆ ಗೊತ್ತಿರುತ್ತೋ ಇಲ್ವೋ, ಕನ್ನಡ ಭವನದವ್ರಿಗಾದರೂ ಗೊತ್ತಿರಬೇಕು ಅಂತ ಅಷ್ಟೇ, ಕನಿಷ್ಠ ಅಷ್ಟಾದ್ರೂ ಆಗಬೇಕು ಅಂತ. ಈ ಹಿನ್ನೆಲೆಯ ಒಳಗಡೆ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ, ಅಥವಾ ಮಲ್ಲಿಕಾರ್ಜುನ ಸ್ವಾಮಿಯವರಿರ್ಬೋದು, ಮಂಜುನಾಥ ಸ್ವಾಮಿಯವರಿರ್ಬೋದು, ಇವರಿಗೆಲ್ಲ ಶಿಬಿರದ ಅಗತ್ಯ ಇರೋದಿಲ್ಲ. ಯಾಕೆ ಅಂತಂದರೆ ಅವರು ಈಗಾಗಲೇ ಸಾಹಿತ್ಯವನ್ನು ಓದ್ಕೊಂಡು ಬಂದಿರೋರು. ಮಲ್ಲಿಕಾರ್ಜುನ ಸ್ವಾಮಿ 1992ರಲ್ಲೇ ಕನ್ನಡ ಅಧ್ಯಾಪಕರಾಗಿ 5 ವರ್ಷ ಕೆಲಸ ಮಾಡ್ತಾರೆ ಅವರು. ಆನಂತರದಲ್ಲಿ ಅವರು ಲೋಕಸೇವಾ ಆಯೋಗದ ಮುಖಾಂತರ ಆಯ್ಕೆಯಾಗಿ ಉಪನಿರ್ದೇಶಕರಾಗಿ ಇಲ್ಲಿಗೆ ಬರ್ತಾರೆ. ಒಂದು ಪುಸ್ತಕನೂ ಬರೀತಾರೆ, ಆಮೇಲೆ ನಿಲ್ಲಿಸಿಬಿಡ್ತಾರೆ. ಆದರೆ ಇನ್ನು ಮೇಲೆ ಪುಸ್ತಕ ಬರೆಯೋ ಅಂಥ ಕೆಲಸ ಅವ್ರದ್ದು ಆಗಬೇಕು. ಆ ಕೆಲಸನ ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಒಂದು ಅನುಭವ ಕಥನ ಅವರು ಬರೆದದ್ದು ಈಗ ಅಲ್ವಾ, ಅಚ್ಚಿನಲ್ಲಿದೆ ಅದು. ಹಾಗೆ ಅನೇಕ ಪುಸ್ತಕಗಳನ್ನು ಅವರು ಬರಿತಾ ಹೋಗಬೇಕು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಒಬ್ಬ ಲೇಖಕರಾಗಿ ಮತ್ತು ಅಧಿಕಾರಿಯಾಗಿ ಯಾರು ಇರ್ತಾರೆ, ಅಥವಾ ಲೇಖಕರು ಅಲ್ಲದೇ ಇದ್ದಾಗಲೂ ಯಾರಿಗೂ ಒಂದಷ್ಟು ಸಾಹಿತ್ಯ, ಒಂದು ಸಂಸ್ಕೃತಿ, ಜನಸಂಸ್ಕೃತಿ, ವಿಶೇಷವಾಗಿ ಬರೀ ಸಂಸ್ಕೃತಿ ಅನ್ನೋದಿಲ್ಲ ನಾನು, ಏಕೆಂದರೆ ಸಂಸ್ಕೃತಿ ಎನ್ನುವ ಪದ ಮತ್ತು ಪರಿಕಲ್ಪನೆ ಅನೇಕ ಅರ್ಥಗಳಿಗೆ ಕಾರಣವಾಗ್ತಿರೋ ಸಂದರ್ಭದ ಒಳಗಡೆ ನಾವಿದ್ದೇವೆ. ಹಾಗಾಗಿ ಜನಸಂಸ್ಕೃತಿಯ ಪರಿಚಯ ಇರತಕ್ಕಂಥವ್ರು ಇದ್ದಾರಲ್ಲ, ಅವ್ರ ವ್ಯಕ್ತಿತ್ವನೇ ಬೇರೆ, ಅವ್ರ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ಮಲ್ಲಿಕಾರ್ಜುನ ಸ್ವಾಮಿಯವರು ತಮ್ಮ ನಿವೃತ್ತಿಯ ಜೀವನ ಇದೆಯಲ್ಲ, ಆ ಸಂದರ್ಭದಲ್ಲಿ ಹೆಚ್ಚೆಚ್ಚು ಬರಿತಾ ಹೋಗಲಿ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರಿಗೆ ಅವರು ರಂಗಾಯಣದಲ್ಲಿ ಕೆಲಸ ಮಾಡಿದರು, ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡಿದರು, ಪುಸ್ತಕ ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದರು. ಬಹುಶಃ ಎಲ್ಲ ವಿಭಾಗಗಳಲ್ಲಿಯೂ ಕೆಲಸ ಮಾಡಿಕೊಂಡು ಒಳ್ಳೆಯ ಮನುಷ್ಯ ಅಂತ ಅನ್ನಿಸ್ಕೊಂಡು ಬಂದಿದ್ದಾರಲ್ಲ. ನಾನು ಒಂದು ಸಾರಿ ಒಬ್ಬ ಲೇಖಕರಿಗೆ ಹೇಳಿದ್ದೆ, ಬರಗೂರು ಒಳ್ಳೆ ಲೇಖಕ ಅಲ್ಲ ಕಣ್ರಿ ಅಂತ ಹೇಳಿದರು ಅವರು, ಭಾಳ ದೊಡ್ಡ ಲೇಖಕರು. ಒಂದು ಸರಿ ನಾನು ಅವಾಗ ಒಂದು ಪತ್ರಿಕೆಯಲ್ಲೆಲ್ಲ ಬಂತು, ನಾನು ಅವಾಗ ಅವ್ರಿಗೆ ಪ್ರತಿಕ್ರಿಯೆ ಸೂಚಿಸಿದ್ದಷ್ಟೇ, ನಾನು ಒಳ್ಳೆ ಲೇಖಕ ಅಲ್ಲ ಅಂತ ಹೇಳಿದರೆ ನನಗೆ ಸಿಟ್ಟು ಬರೋದಿಲ್ಲ, ಒಳ್ಳೆ ಮನುಷ್ಯ ಅಲ್ಲ ಅಂದರೆ ಮಾತ್ರ ಅಪಾರವಾದ ಸಿಟ್ಟು ಬರುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಳ್ಳೆ ಮನುಷ್ಯ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ. ನಮಗೆ ಸಾಹಿತ್ಯ ಮತ್ತು ಜನಸಂಸ್ಕೃತಿ ಕಲಿಸೋದೇನೇ ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗಬೇಕು ಅಂತ. ಹಾಗಾಗಿ ಆ ಮನುಷ್ಯರಾಗುವುದಿದೆಯಲ್ಲ, ಅದೊಂದು ಮಾನವೀಯ ಸ್ಪರ್ಶದ ಒಂದು ಆಯಾಮ ಅದು. ಅಂತಹ ಒಂದು ಆಯಾಮವನ್ನು ಪಡ್ಕೊಂಡಿರುವಂಥ ಅನೇಕ ಲೇಖಕರು ಕರ್ನಾಟಕದಲ್ಲಿದ್ದಾರೆ. ಹಾಗೆಯೇ ಮಲ್ಲಿಕಾರ್ಜುನ ಸ್ವಾಮಿಯವರು ಭಾಳ ಮುಖ್ಯ. ಮತ್ತು ಯಾವತ್ತೂ ಒಬ್ಬ ಅಧಿಕಾರಿ ಯಾಕೆ ಮುಖ್ಯ, ಅವರ ಸೌಜನ್ಯ, ಸಂಕೋಚ ಮತ್ತು ಸಜ್ಜನಿಕೆ ಇದೆಯಲ್ಲ, ಇದು ಅವರನ್ನು ಜನಪ್ರಿಯಗೊಳಿಸೋದು ಅಷ್ಟೇ ಅಲ್ಲ, ಯಾರ್ಯಾರು ಇಲ್ಲಿಗೆ ಬರ್ತಾರೆ ಅವರಲ್ಲಿ ಒಂದು ಸಮಾಧಾನವನ್ನು ತಂದುಡ್ಡುತ್ತೆ. ಕೆಲಸ ಆಗದೇ ಇದ್ದರೂ ಒಂದು ಸಾಂತ್ವನ ಹೇಳಬೇಕು ಯಾವತ್ತೂ. ಇಂತಹ ಇಲಾಖೆಗಳಿದೆಯಲ್ಲ, ಕಂದಾಯ ಇಲಾಖೆ ಬೇರೆ, ಸಂಸ್ಕೃತಿ ಇಲಾಖೆ ಬೇರೆ, ಅದು ಅಲ್ಲಿಯೂ ಆ ಕೆಲಸ ನಡಿಬೇಕು ನಿಜ. ಆದರೆ ಎಲ್ಲ ಕೆಲಸಗಳು ಈಡೇರದೇ ಇರ್ಬೋದು, ಆದರೆ ಕಚೇರಿಗೆ ಬಂದಂತಹ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಆ ಜನಕ್ಕೆ ಒಂದು ಸಾಂತ್ವನವಾದರೂ ಸಿಕ್ಕಬೇಕು, ಒಂದು ಸಮಾಧಾನ ಸಿಕ್ಕಬೇಕು, ಇದು ನಮ್ಮದು ಅಂತ ಅನ್ನಿಸ್ಬೇಕು. ಯಾವಾಗ ಸರ್ಕಾರಿ ಕಚೇರಿಗಳು ನಮ್ಮದು ಅಂತ ಅನ್ನಿಸೋದಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅರ್ಥ ಅಷ್ಟೇ. ಹಾಗಾಗಿ ಪ್ರಜಾಪ್ರಭುತ್ವದ ಮೌಲ್ಯವೊಂದನ್ನು
ವಿಸ್ತರಿಸುವ ಕೆಲಸ ರಾಜಕಾರಣಿಗಳ ಮೇಲೆ ಹೇಗೆ ಗುರುತರವಾಗಿರುತ್ತೋ ಹಾಗೇನೇ ಅಧಿಕಾರಿಗಳ ಮೇಲೂ ಇರುತ್ತೆ. ಈಗ ನಾಲ್ವಡಿಯವರ ಹೆಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರುತ್ತೆ, ನಾವೆಲ್ಲ ಮೆಚ್ಕೋತೇವೆ. ರಾಜಪ್ರಭುತ್ವದ ಒಳಗಡೆ ಪ್ರಜಾಪ್ರಭುತ್ವದ ಕೆಲಸವನ್ನು ಮಾಡಿದಂಥ ಒಬ್ಬ ಮಹಾನ್ ಚೇತನ ಅದು. ಆದರೆ ಅವರ ಆಶಯಗಳನ್ನು, ಅವರ ಕನಸುಗಳನ್ನು ಈಡೇರಿಸ್ತಕ್ಕಂಥ ಒಂದು ಸಿಬ್ಬಂದಿ ಸಹ ಅವ್ರಿಗೆ ಬೇಕಾಗಿರುತ್ತೆ, ಅಂಥ ದಿವಾನರೂ ಬೇಕಾಗಿರುತ್ತೆ. ಹಾಗೇನೇ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಅಂಥವರ ಆಶಯಗಳನ್ನು, ಕನಸುಗಳನ್ನು ಇರೋದಾದರೆ ಅದನ್ನು ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ. ಕನಸುಗಳನ್ನು ಒಂದು ವೇಳೆ ನಮ್ಮ ರಾಜಕಾರಣಿಗಳು ಕಾಣೋದೇ ಆದರೆ ಅಂಥ ಕನಸುಗಳನ್ನು ಈಡೇರಿಸೋದಕ್ಕೆ ತಕ್ಕನಾದಂಥ ಒಂದು ಅಧಿಕಾರಿ ವರ್ಗ ಸಹ ಬೇಕಾಗಿರುತ್ತೆ. ಅದು ಬಹಳ ಮುಖ್ಯವಾದ್ದು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಕೆಲವು ಸಾರಿ ಅಧಿಕಾರಿಗಳದ್ದು ಏನಾಗುತ್ತೆ ಅಂದರೆ, ನನಗೆ ಸುಮ್ಮನೆ ನೆನಪಿಗೆ ಬಂದದ್ದನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ಕುರ್ಚಿ ಹಾಕಿ ಕೂಡಿಸ್ಬೇಕು ಅಂತ ಹೇಳಿದ್ನಲ್ಲ, ನಾನು ಯಾವಾಗಲೂ ನಂಬಿರೋದೇನೆಂದರೆ ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು ಅಂತ. ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು. ಆಮೇಲೆ ಕುರ್ಚಿ ದೊಡ್ಡದಾಗಿರಬಾರ್ದು ಯಾವತ್ತೂ. ಭಾಳಷ್ಟು ನೋಡಿ, ಒಂದು ಸಂಕೇತ ನನಗೆ ಯಾವಾಗಲೂ ಕೂತಿರೋ ಕುರ್ಚಿನಲ್ಲಿ ಇಷ್ಟು ಕಾಣಿಸ್ತಿರ್ತಾರೆ ಕೆಲವರು, ಹಿಂದ್ಗಡೆ ಕುರ್ಚಿ ಇಷ್ಟೆತ್ತರ ಇರುತ್ತೆ. ಅದು ಅಲ್ಲಿಗೆ ಪ್ರಜಾಪ್ರಭುತ್ವ ಇಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ. ಕುರ್ಚಿಗಿಂತ ದೊಡ್ಡವರಾಗಿ ಕೂತಿರಬೇಕು ಮನುಷ್ಯ ಯಾವತ್ತು ಕುರ್ಚಿನಲ್ಲಿ. ಹಾಗೆ ಕೂತ್ಕೊಳ್ಳೋದೊಂದು ಸಾಂಕೇತಿಕವಾದದ್ದು. ಆ ಸಾಂಕೇತಿಕವಾದದ್ದನ್ನು ಸಾಕಾರಗೊಳಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಹಾಗೆ ಸಾಕಾರಗೊಳಿಸಿದ ಅಪರೂಪದ ಅಧಿಕಾರಿಗಳಲ್ಲಿ ಮಂಜುನಾಥ ಸ್ವಾಮಿ ಒಬ್ಬರು ಅನ್ನೋಂಥ ಕಾರಣಕ್ಕಾಗಿಯೇ ಈ ಇಲಾಖೆಯನ್ನು ಬಿಟ್ಟು ಹೋದವರು ಸಹ ಸೇರಿಕೊಂಡು ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ, ಮಂಜುನಾಥ ಸ್ವಾಮಿ ಅಂತ ಹೇಳಿದೆ ಅಂತ ಅನಿಸುತ್ತೆ, ಅವ್ರು ಇನ್ನೂ ಇರಬೇಕು. ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಇಬ್ಬರು ಸ್ವಾಮಿಗಳು ಸೇರಿದರೆ ಇದೆ ಸ್ವಲ್ಪ ಕನ್ಫ್ಯೂಷನ್ನು. ನಾರಾಯಣ ಸ್ವಾಮಿ, 3 ಜನ ಇದೆ. ಆದರೆ ನಿಮ್ಮದು ನಕಾರದಿಂದ ಶುರುವಾಗುತ್ತೆ, ಇವರು ಮಕಾರದಿಂದ ಶುರುವಾಗುತ್ತೆ ಅದು. ಸೊ ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರಂಥವ್ರಿಗೆ ನಿಜವಾದ ಅರ್ಥದಲ್ಲಿ ಅಭಿನಂದನೆಯನ್ನು ನಾನು ವೈಯಕ್ತಿಕವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನನಗೆ ಯಾಕೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಒಂದು ಪ್ರಜಾಸತ್ತಾತ್ಮಕವಾದ ಮತ್ತು ಸಾಂಸ್ಕೃತಿಕವಾದಂತಹ ಆಶಯಗಳು ಮತ್ತು ಕನಸುಗಳು ಮತ್ತು ಕಾಳಜಿಗಳಿರಬೇಕು ಅಂತ ಅನಿಸುತ್ತೆ ಅಂದರೆ, ನಾನು ವಿಧಾನಸೌಧದಲ್ಲಿ ಕೆಲವು ಅಧಿಕಾರಿಗಳನ್ನು ನೋಡಿದ್ದೇನೆ. ನನ್ನದೇ ಒಂದು ಉದಾಹರಣೆ ಇಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾನು ಒಬ್ಬ ಅಧಿಕಾರಿ ಇದ್ದರು ಬಂಗಾರಪ್ಪನವ್ರ ಕಾಲದಲ್ಲಿ. ಅವರು ಮುಖ್ಯ ಕಾರ್ಯದರ್ಶಿಯೂ ಆಗಿದ್ದರು ಮತ್ತು ಫೈನಾನ್ಸ್ ಸೆಕ್ರೆಟ್ರಿನೂ ಆಗಿದ್ದರು, ಎರಡೂ ಆಗಿದ್ದರು. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ನಾನು ಹೇಳ್ತಕ್ಕಂಥವ್ರಿಗೆ ಬದುಕಿಲ್ಲ. ಸೊ ಅವರು ಬದುಕಿದ್ರೆ ಹೌದೋ ಅಲ್ವೋ ಅಂತ ಬಂದು ಹೇಳ್ತಿದ್ರೇನೋ. ಆದರೆ ಅವರನ್ನು ಎಲ್ಲರೂ ಭ್ರಷ್ಟ ಅಂತ ಕರಿತಾಯಿದ್ರು. ಆದರೆ ಜನ ಹೇಳ್ತಿದ್ರು ಭಾಳ ಅನುಕೂಲ ಮಾಡಿಕೊಟ್ರಪ್ಪ, ನಮಗೆ ಭಾಳ ಅನುಕೂಲ ಮಾಡಿಕೊಟ್ರಪ್ಪ ಅಂತಿದ್ರು. ಇನ್ನೊಬ್ಬ ಅಧಿಕಾರಿ ಇದ್ದರು, ಅವರು SM ಕೃಷ್ಣ ಅವರಿಗೆ ಅನೇಕ ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರಾಗಿದ್ದರು. ಅವರು ಬಹಳ ಒಳ್ಳೆಯವರು, ಸಾಹಿತ್ಯಾಸಕ್ತರಾಗಿದ್ದರು, ಎಲ್ಲ ಸರಿ, ಸಜ್ಜನ, ಎಲ್ಲವೂ ಸರಿ, ಕಾನೂನು ಬಿಟ್ಟು ಆ ಕಡೆ ಏನು ಕೆಲಸ ಮಾಡ್ತಿರಲಿಲ್ಲ. ಆದರೆ ಯಾರೂ ಬಂದು ನನಗೇನೋ ಒಂದು ಕೆಲಸ ಆಯ್ತು ಅವರಿಂದ ಹೇಳ್ತಿರ್ಲಿಲ್ಲ. ಈ ವಿಪರ್ಯಾಸ ನೋಡಿ ಹೇಗಿದೆ. ಯಾರನ್ನು ಜನ ನಮ್ಮಂಥವ್ರು ಇವನು ಭಾಳ ದುಡ್ಡು ತಿಂತಾನಂತಯ್ಯ, ಭ್ರಷ್ಟ ಕಡೆಯ ಅಂತ ಹೇಳ್ತೀವಿ, ನಮ್ಮ ಹತ್ರ ತಿಂತಿರಲಿಲ್ಲ, ದುಡ್ಡು ತಿನ್ನೋದಕ್ಕೆ ಬೇರೆ ಬೇರೆ ಅವಕಾಶಗಳಿರುತ್ತವೆ. ಅವರನ್ನು ಜನಸಾಮಾನ್ಯರು ನನಗೆ ಅನುಕೂಲ ಆಯಿತು ಅಂತಾರೆ. ಯಾರನ್ನು ನಾವು ಬಹಳ ಸಜ್ಜನ, ಇವನು ಅತ್ಯಂತ ಪ್ರಾಮಾಣಿಕ ಅಂತ ಹೇಳ್ತಿರ್ತೇವೆ, ನಮಗೇನು ಅವರಿಂದ ಅನುಕೂಲ ಆಗಲಿಲ್ಲ ಅಂತಾರೆ. ಅಂದರೆ ಈ ವಿಪರ್ಯಾಸ, ನೈತಿಕತೆಯ ಬಿಕ್ಕಟ್ಟಿನ ಪ್ರಶ್ನೆ ಇದೆಯಲ್ಲ, ಇದು ಬಹಳ ವಿಶೇಷವಾದ್ದು. ಯಾರು ನೈತಿಕ ಹಾಗಾದರೆ? ಹಂಗಂತ ಹೇಳಿ ದುಡ್ಡು ತಿನ್ನೋರನ್ನು ಸಮರ್ಥನೆ ಮಾಡಬೇಕಾ? ಖಂಡಿತ ಸಮರ್ಥನೆ ಮಾಡಬಾರ್ದು. ನಾನೇ ಆ ವ್ಯಕ್ತಿ ಹತ್ರ ನಮ್ಮ ವಿಶ್ವವಿದ್ಯಾಲಯದ ಸುಮಾರು 28 ಜನರನ್ನು ಅಧ್ಯಾಪಕರನ್ನಾಗಿ ಅವರನ್ನು ಉನ್ನತೀಕರಿಸಿ ಕಾಯಂ ಮಾಡಬೇಕು ಅಂತ ಬಂಗಾರಪ್ಪನವ್ರಿಗೆ ಹೇಳಿ ಅವರು ಒಪ್ಕೊಂಡ ಸಂದರ್ಭದ ಒಳಗಡೆ ನಾನು ಅವಾಗ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದೆ. ನಾನು ಬಂಗಾರಪ್ಪನವ್ರು ಒಪ್ಕೊಂಡ್ರು, ಯಾವುದೋ ಒಂದು ಕಾನೂನನ್ನು ತಂದರು, ಅವ್ರನ್ನ ಮಾಡೋದಕ್ಕೆ ಹೇಳಿದರು. ಆ ಮುಖ್ಯ ಕಾರ್ಯದರ್ಶಿ ಏನು ಮಾಡಿದರು ಅಂತಂದರೆ, ಕೆಲವರನ್ನು ಮಾತ್ರ ಪಟ್ಟಿ ಮಾಡಿ ಇನ್ನು ಕೆಲವ್ರನ್ನ ಕೈ ಬಿಟ್ಟರು. ಆ ಕೈ ಬಿಟ್ಟವರೆಲ್ಲ ನನ್ನ ಅಕಾಡೆಮಿಕ್ ಕಚೇರಿಗೆ ಬಂದರು, ಏನು ಸರ್ ನಮ್ಗೆ ಹಿಂಗೆ ಅನ್ಯಾಯ ಆಯಿತು ಅಂತ. ಸೀದಾ ಮುಖ್ಯ ಕಾರ್ಯದರ್ಶಿ ಹತ್ರ ಹೋದೆ ನಾನು. ಅವರು ಒಂದು ಮಾತು ಹೇಳಿದರು,
ಸರ್ ಕೆಲವು ಷರತ್ತು ಹಾಕಿದ್ದೀವಿ, ಈ ಷರತ್ತು ಹಾಕಿರೋ ಪ್ರಕಾರ ಇವರೆಲ್ಲನೂ ಬರ್ತಾರೆ, ಇನ್ನು ಕೆಲವ್ರು ಬಿಟ್ಟು ಹೋಗ್ತಾರೆ, ನಿಮ್ಮದೇ ಆದಾದರೂ ಒಬ್ಬ ಕ್ಯಾಂಡಿಡೇಟ್ ಇದ್ದರೆ ಹೇಳಿಬಿಡಿ ಸರ್, ನಾನು ಸೇರಿಸ್ತೀನಿ ಅಂದರು. ನನಗೆ ಇವರೆಲ್ಲರೂ ನನ್ನ ಕ್ಯಾಂಡಿಡೇಟು, ಇವರೆಲ್ಲರದ್ದು ಕೆಲಸ ಆಗಬೇಕು, ಇಲ್ಲದಿರೋ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ ಅಂದೆ. ಅಷ್ಟೊತ್ತಿಗೆ ಅವರು ಸಹಿ ಮಾಡಿ ಆರ್ಥಿಕ ಇಲಾಖೆಗೆ ಅದನ್ನು ಕಳಿಸ್ಕೊಟ್ಟಿದ್ರು ಅವರು, ಆ ಸಹಿ ಮಾಡಿ. ಆದರೆ ತಕ್ಷಣ ಅವ್ರೇನು ಮಾಡಿದರು, ಆ ಫೈಲನ್ನು ಕಡತವನ್ನು ವಾಪಸ್ ತರಿಸಿದರು. ಇವರು ನೋಟ್ ಶೀಟ್ ಇದೆಯಲ್ಲ ಅದನ್ನು ನನ್ನೆದುರಿಗೆ ಹರಿದಾಕಿದರು, ಬೇರೆ ಒಂದು ನೋಟ್ ಶೀಟನ್ನು ಬರೆದರು. 28 ಜನ ಪರ್ಮನೆಂಟ್ ಆದರು. ಆದರೆ ಅವರು ಭ್ರಷ್ಟರು. ಅಂದರೆ ನಾವು ಎಂಥ ಇಕ್ಕಟ್ಟಿನಲ್ಲಿ ಭ್ರಷ್ಟರು ಅಂತ ಹೇಳ್ತೇವೆ ನಾವು, ಗೊತ್ತಿಲ್ಲ. ನಮ್ಮ 28 ಜನರ ಹತ್ರ ಅವ್ರು ಒಂದು ಪೈಸೆನೂ ತೊಗೊಂಡಿರಲಿಲ್ಲ. ಅಂದರೆ ಒಬ್ಬ ಅಧಿಕಾರಿ ಏನನ್ನು ಮಾಡಬೇಕಾಗಿರುತ್ತೆ, ಒಂದು ಭ್ರಷ್ಟನಾಗಬಾರದು, ಆದರೆ ಎರಡನೇದು ಜನಗಳಿಗೆ ಉಪಯೋಗ ಅಂಥದ್ದನ್ನು ಮಾಡಬೇಕು. ಜನಗಳಿಗೆ ಉಪಯೋಗ ಆಗೋದಿದೆಯಲ್ಲ, ಆ ಕೆಲಸವನ್ನು ಯಾರು ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ ಉಳ್ಕೊಳ್ತಾರೆ. ಯಾರು ತಮ್ಮ ಜೊತೆಯಲ್ಲಿ ಕೆಲಸ ಮಾಡೋರನ್ನ, ತನ್ನ ಅಧೀನದಲ್ಲಿ ಕೆಲಸ ಮಾಡೋರನ್ನ, ತಮ್ಮ ಕಚೇರಿಗೆ ಬರೋರನ್ನ ಸೌಜನ್ಯದಿಂದ ನಡೆಸ್ಕೊಳ್ತಾರೆ, ಅವ್ರ ಮನಸ್ಸಿನಲ್ಲಿ ಉಳ್ಕೊಳ್ತಾರೆ. ದೇವರಾಜ ಅರಸು ಅಂಥವರು ರಾಜಕಾರಣಿ ನನಗೆ ಇದಕ್ಕೆ ಬಹಳ ಇಷ್ಟ ಆಗೋದು. ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಇನ್ನೂ ಹಂಗಾಮಿ ಅಧ್ಯಾಪಕ, ಆದರೆ ಕಾಯಂ ಅಧ್ಯಾಪಕ ಆಗಿದ್ದನು ರಾಜೀನಾಮೆ ಕೊಟ್ಟು ಹಂಗಾಮಿ ಅಧ್ಯಾಪಕ ಆಗಿದ್ದೆ. ಎಲ್ಲರೂ ಹಂಗಾಮಿ ಅಧ್ಯಾಪಕ ಆಗಿ ಕಾಯಂ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಕಾಯಂ ಆಗಿದ್ದನ್ನು ರಾಜೀನಾಮೆ ಕೊಟ್ಟು ಹಂಗಾಮಿ ಆಗಿದ್ದೆ. ಆಗ ಯಾರ್ಯಾರು ಹಂಗಾಮಿ ಇದ್ದರು, ಸ್ಥಳೀಯ ಅಭ್ಯರ್ಥಿಗಳು ಅಂತ ಕರಿತಿದ್ರು ಅವಾಗ, ಅವ್ರನ್ನೆಲ್ಲ ಸಂಘಟನೆ ಮಾಡಿ ನಮ್ಮನ್ನು ಕಾಯಂ ಮಾಡಿ ಅಂತ ಅರ್ಜಿ ಹಿಡ್ಕೊಂಡು ಹೋಗ್ತಾಯಿದ್ದೆ ದೇವರಾಜ ಅರಸು ಹತ್ರ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು, ನಿಮ್ಮನ್ನು ಕಾಯಂ ಮಾಡಿದರೆ ಉಳಿದ ಡಿಪಾರ್ಟ್ಮೆಂಟ್ನವ್ರು ಸುಮ್ಮನೆ ಬಿಡ್ತಾರೇನಪ್ಪ ರಾಮಚಂದ್ರಪ್ಪ, ಆದ್ದರಿಂದ ಕಷ್ಟ ಕಣಪ್ಪ ಅಂತಿದ್ರು. ಒಂದು ದಿವಸ ಅವರು ಮನೆ ಹತ್ರ ಹೋದಾಗ ಒಂದು ಮಾತಾಡ್ತಾ ಇದ್ವಿ. ಇದ್ದಕ್ಕಿದ್ದಾಗೆ ಗೇಟ್ ಹತ್ರ ಹೋದರು ಅವರು. ಗೇಟ್ ಹತ್ರ ಒಬ್ಬ ಮುದುಕ ನಿಂತ್ಕೊಂಡಿದ್ದ, ಮಾಸಲು ಬಟ್ಟೆ ಹಾಕ್ಕೊಂಡಿರೋವಂಥ ಹಳ್ಳಿ ಮುದುಕ. ಸೀದಾ ಅವನ ಕೈ ಹಿಡ್ಕೊಂಡು ಅವನ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾ ಸೀದಾ ನಮ್ಮ ಹತ್ರ ಬಂದವರು ಒಬ್ಬ ಆಪ್ತ ಸಹಾಯಕನನ್ನು ಕರೆದು, ಈತನ ಕೆಲಸ ಇವತ್ತು ಆಗಬೇಕು, ಕೆಲಸ ಮಾಡಿ ಊಟ ಮಾಡಿಸಿ ಊರಿಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಕೊಡ್ಬೇಕು ನೀವು ಅಂಥೇಳಿ ಆದೇಶ ಮಾಡಿದರು. ಅವತ್ತು ನನಗೆ ದೇವರಾಜ ಅರಸು ಬಗ್ಗೆ ಏನೇನೋ ಕತೆ ಕಟ್ತಿದ್ರಲ್ಲ, ಅದೆಲ್ಲ ಮರೆತೋಗಿ ಇವು ನಿಜವಾದ ಅರ್ಥದಲ್ಲಿ ಜನಸೇವಕ ಅಂತ ಅನ್ನಿಸ್ತು. ಇನ್ನೊಂದು ದಿವಸ ಹೀಗೆ ಅರ್ಜಿ ಹಿಡ್ಕೊಂಡು ಹೋದೆ. ಇದು ಅಧಿಕಾರಿಗಳಿಗೆ ಬಹಳ ಮುಖ್ಯವಾದ್ದು, ಅದರಿಂದ ಅಷ್ಟನ್ನು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೇನೆ. ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಇದೆಯಲ್ಲ ವಿಧಾನಸೌಧದಲ್ಲಿ, ಆ ಮೆಟ್ಲನ್ನು ಹತ್ತಾಯಿದ್ರು. ನಾವು ಹಿಂದಿಂದೆ ಬಾಲಂಗೋಚಿ ಥರ ಕೈ ಹಿಡ್ಕೊಂಡು, ಸಾರ್ ಪರ್ಮನೆಂಟ್ ಮಾಡಿ ಸಾರ್, ಕಾಯಂ ಮಾಡಿ ಸಾರ್ ಅಂತ ಹಿಂಗೆ ಹೋಗ್ತಾಯಿದ್ವಿ. ಅವರು ಇಲ್ಲಯ್ಯ ಎಲ್ಲಾಗತ್ತೆ, ಇದೆಲ್ಲ ಆಗಲ್ಲಪ್ಪ, ಯಾಕೆ ಹಿಂಗೆ ಕಾಡಿಸ್ತೀರಿ, ನೋಡೋಣ ಇರಿ ಅಂತ. ಆಗಲ್ಲ ಅನ್ನೋರು ನೋಡೋಣ ಇರಿ ಅನ್ನೋ ಸ್ಥಿತಿಗೆ ಬಂದರು. ಮೆಟ್ಲತ್ತುತ್ತಾ ಇರಬೇಕಾದ್ರೆ ಎದುರುಗಡೆಯಿಂದ ಲಿನ್ ಅಂತ ಒಬ್ಬ ಭಾಳ ನಿಷ್ಠಾವಂತ ಅಧಿಕಾರಿ ಅವರು, ಲಿನ್ ಅವರು ಇಳಿತಾಯಿದ್ರು. ಅವರು ಇವರಿಗೆ ಪ್ರಧಾನ ಕಾರ್ಯದರ್ಶಿ, ಆವಾಗ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಕಾರ್ಯದರ್ಶಿ. ಇವರು ಕೇಳಿದರು, ಆ ಜನಗಳಿಗೆ ಅನುಕೂಲ ಆಗೋದು ಹೇಳಿದ್ನಲ್ಲ ಏನಾಯಿತು ಅಂತ. ಅವರು ಒಂದು ಮಾತು ಹೇಳಿದ್ರು, ಸರ್ ಅದು ಈಗಿರೋ ಕಾನೂನು ಪ್ರಕಾರ ಕಷ್ಟ ಸರ್ ಅಂದರು. ತಕ್ಷಣ ಇವರು ಏನು ಹೇಳಿದರು ಅಂದರೆ, ಕಷ್ಟ ಇದ್ದರೆ ಅದನ್ನು ಬದಲಾಯಿಸೋದಕ್ಕೆ ಮಂತ್ರಿಮಂಡಲಕ್ಕೆ ತಗೊಂಬನ್ನಿ, ಮಂತ್ರಿಮಂಡಲದಲ್ಲಿ ಅಪ್ರೂವ್ ಮಾಡ್ತೀವಿ, ಜನಗಳಿಗೆ ಕಷ್ಟ ಇದೆಯಲ್ಲ ಅದು ಪರಿಹಾರ ಆಗಬೇಕು, ಓ ಹೆಡ್ ಅಂದರು. ಆಗಲಿ ಸರ್ ಅಂದರು. ಇದು ಒಬ್ಬ ರಾಜಕಾರಣಿ ಮಾಡಬೇಕಾಗಿರೋ ಕೆಲಸ. ಇದು ಅಧಿಕಾರಿಗಳು ಅಷ್ಟೇನೆ ಕಾನೂನನ್ನು ಕಠಿಣವಾಗಿ ನಾವು ಜಾರಿಗೆ ತಂದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನಿನ ಒಳಗಡೆ ಒಂದು ಕಾರುಣ್ಯವನ್ನು ಕಾಣಬೇಕು ಮತ್ತು ಕರುಳನ್ನು ಕಾಣಬೇಕು. ಆ ಕಾನೂನಿನ ಒಳಗಡೆ ಯಾರು ಕಾರುಣ್ಯ ಮತ್ತು ಕರುಳನ್ನು ಕಾಣ್ತಾರೆ ಅವ್ರ ಜನಸ್ಪಂದನೆಗೆ ಇದೆಯಲ್ಲ ಅವರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅಂಥ ಒಂದು ಜನಸ್ಪಂದನೆಯ ಒಂದು ಸಂಕೇತವಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ನಮ್ಮ ಗೆಳೆಯರೆಲ್ಲ ಸೇರಿ ಸಾಂಸ್ಕೃತಿಕ ಬಾಗಿನವನ್ನು ಅರ್ಪಿಸ್ತಾ ಇರೋದು, ಅವರನ್ನು ಅಭಿನಂದಿಸ್ತಾ ಇರೋದು ಭಾಳ ಸಾರ್ಥಕವಾದ ಕೆಲಸ ಅಂತ ಹೇಳ್ತಾ, ಮಲ್ಲಿಕಾರ್ಜುನ ಸ್ವಾಮಿಯವರ ಮುಂದಿನ ಬದುಕು ಹಸನಾಗಿರಲಿ, ಮುಂದೆ ಅವರು ಲೇಖಕರಾಗಿ ಹೆಚ್ಚು ಹೆಚ್ಚು ತೊಡಗಿಕೊಳ್ತಾ ಹೋಗಲಿ ಅಂತ ಆಶಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ.